ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನೈಟು ಊಟಕ್ಕೆ ಅಂದಕ್ಕೆ ಸಾಂಬಾರು ಮಾಡ್ತಾಯಿದ್ದೀನಿ. ಇದು ರಸಮ್ ಮಾಡ್ತಾಯಿದ್ದೀನಿ, ಟೊಮೆಟೊ ರಸಮ್ಮು. ಇದಕ್ಕೆ ನಾನು ಒಂದು 5 ಟೊಮೆಟೊನ ಚೆನ್ನಾಗಿ ತೊಳೆದು ಹಚ್ಚಿ ಇಟ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಮೆಣಸು, 1 ಗಡ್ಡೆಯಾಗಷ್ಟು ಬೆಳ್ಳುಳ್ಳಿ, 1.5 ಚಮಚದಷ್ಟು ಇಲ್ಲಿ ಜೀರಿಗೆನ ತೊಗೊಂಡಿದ್ದೀನಿ ನಾನು ರಸಮ್ಗೆ. ಜೀರಿಗೆ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ನೆಗಡಿ, ಶೀತ, ಕೆಮ್ಮು, ಕಫ ಆಗಿದ್ದರೆ ವಾಸಿ ಆಗುತ್ತೆ ಎಲ್ಲ ಚೆನ್ನಾಗಿ. ಇಲ್ಲಿ ಒಲೆನ ಹಚ್ಚಿ ನೀರನ್ನ ಕಾಯಕ್ಕಿಟ್ಟು ನಾನಿವಾಗ ಇಲ್ಲಿ ಜಜ್ಕೋಬೇಕಂತೇಳಿ ಕರಿಬೇವು, ಜೀರಿಗೆ, ಬೆಳ್ಳುಳ್ಳಿ, ಮೆಣಸನ್ನ ಒಂದು ಕುಟಾಣಿಯಲ್ಲಿ ಹಾಕಿ ಕುಟ್ಕೋಬೇಕಂತೇಳಿ ಹಾಕ್ತಾಯಿದ್ದೀನಿ. ಮಿಕ್ಸಿಗೆ ಬೇಕಿದ್ದರೆ ಹಾಕ್ಬೋದು, ನಾನಿಲ್ಲಿ ಕುಟಾಣಿಲಿ ಹಾಕಿ ಕುಟ್ತಾಯಿದ್ದೀನಿ. ಹುರಿದು ಕೂಡ ಸ್ವಲ್ಪ ಫ್ರೈ ಮಾಡಿ ಕೂಡ ಈ ಥರ ಕುಟ್ಕೊಂಡು ಹಾಕ್ಬೋದು. ನಾನಿಲ್ಲಿ ಫ್ರೈ ಏನು ಮಾಡ್ತಿಲ್ಲ, ಮೊದಲೇ ಹಂಗೆ ಹಸಿದೆ ಕುಟಾಣಿಲಿ ಕುಟ್ಟಿ ಹಾಕ್ತೀನಿ. ನೀರನ್ನ ಒಲೆ ಮೇಲೆ ಕಾಯಕ್ಕಿಟ್ಟಿದ್ನಲ್ಲ, ಅದ್ರಾಗ ಇವಾಗ ಟೊಮೆಟೊನ ಹಾಕ್ತಾಯಿದ್ದೀನಿ. ಅರ್ಧ ಹೋಳಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನಿವಾಗ. ಒಂದು 6-7 ನಿಮಿಷದಲ್ಲಿ ಇಲ್ಲ ಒಂದು 10 ನಿಮಿಷದಲ್ಲಿ ಚೆನ್ನಾಗಿ ಸಾಫ್ಟಾಗಿ ಇದು ಬೇಯುತ್ತಿದ್ದು. ಅಷ್ಟೊತ್ತಿಗೆ ನಾವಿಲ್ಲಿ ಕುಟ್ಕೊಂಡ್ಬಿಟ್ರೆ ಆಯ್ತು. ಇದನ್ನ ಕುಟಾಣಿಲಿ ಹಾಕಿ ಕುಟ್ಟಕತ್ತೀನಿ ನಾನು. ಇದನ್ನ ಚೆನ್ನಾಗಿ ಈ ಥರ ಕುಟ್ಟಬೇಕು. ಇವಾಗ ಇದು ಸಣ್ಣಗಾಗೈತಿ. ಸಣ್ಣಗೆ ಕುಟ್ಕೊಂಡು ಇಟ್ಕೊರಿ. ಇದನ್ನು ಒಂದು ಪ್ಲೇಟಲ್ಲಿ ತೆಗೆದು ಇಟ್ಕೊಳಕತ್ತೀನಿ ನಾನು. ಈಗ ಟೊಮೆಟೊ ಎಲ್ಲ ಸಾಫ್ಟಾಗಿ ಬೆಂದೈತಿ. ಇವಾಗ ನೋಡ್ರಿ, ಇವಾಗ 7 ನಿಮಿಷ ಆಗೈತಿ. ಮೆತ್ತಗೆ ಆಗೈತಿ ಇದು. ಇವಾಗ ಇದು ಮೇಲಿನ ಸಿಪ್ಪೆನ ನಾನು ತೆಗಿತೀನಿ. ಬೇಕಿದ್ದರೆ ಮಿಕ್ಸಿಗೆ ಹಾಕ್ಬೋದು, ನಾನಿಲ್ಲಿ ಹಂಗೆ ಕಿವುಚ್ಕೊಂತಿದ್ದೀನಿ. ಇದು ಮೇಲೆಲ್ಲ ಈ ಥರ ಸಿಪ್ಪೆ ಬಿಟ್ಕೊಂಡೈತಲ್ಲ, ಈ ಸಿಪ್ಪೆನ ತೆಗೆದು ಹಂಗೆ ಕೈಲಿಂದನೇ ಕಿವುಚಿದ್ದೀನಿ ನಾನು. ನೀವು ಬೇಕಿದ್ದರೆ ಮಿಕ್ಸಿಗೆ ಹಾಕಿ ಸಾಣಿಸ್ಬೋದು, ಇಲ್ಲಾಂದ್ರೆ ಹಂಗೇನೂ ರಸಮ್ಗೆ ಹಂಗೇನೂ ಹಾಕ್ಬೋದು. ನಾನೀಗ ಇಲ್ಲಿ ಸಿಪ್ಪೆನ ಮೇಲ್ಗಡೆ ಇರುವಂಥ ಸಿಪ್ಪೆನ ಅಷ್ಟನ್ನು ತೆಗಿತಿದ್ದೀನಿ. ತೆಗೆದು ಸಣ್ಣಗೆ ಕೈಯಲ್ಲೇ ಕಿವುಚ್ತೀನಿ. ಅಷ್ಟು ಸಿಪ್ಪೆ ತೆಗಿಯಕತ್ತೀನಿ. ವಿಡಿಯೋ ನೋಡಿರಿ, ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಹೈಪ್ ಮಾಡಿ. ನಾನಿವಾಗ ಇದನ್ನ ಚೆನ್ನಾಗಿ ಕಿವುಚ್ಕೊಂಡು ಅದಕ್ಕೆ ನೀರು ಸೇರಿಸೀನಿ. ನೋಡಿರಿ, ನಿಮಗೆ ಕನ್ಸಿಸ್ಟೆನ್ಸಿ ಯಾವ ಕನ್ಸಿಸ್ಟೆನ್ಸಿ ಬೇಕು ನೋಡಿ ಅದೇ ಕನ್ಸಿಸ್ಟೆನ್ಸಿಲಿ ನೀರು ಹಾಕ್ಯರಿ. ಈ ಥರ ಆಗೈತಿದು. ಇದಕ್ಕೆ ನಾನು ಕುಟ್ಟಿಟ್ಕೊಂಡ್ವಲ್ಲ ಜೀರಿಗೆ, ಮೆಣಸು, ಬೆಳ್ಳುಳ್ಳಿ ಎಲ್ಲ, ಅದು ಕರಿಬೇವು, ಅದನ್ನು ಇದಕ್ಕೆ ಸೇರ್ಸಕತ್ತೀನಿ. ರಸಮ್ ಅಂದರೆ ಯಾರಿಗೆ ತಾನೇ ಇಷ್ಟ ಇರೋಲ್ಲ, ಎಲ್ಲರಿಗೂ ಇಷ್ಟ ಇರುತ್ತೆ. ಚಳಿಗಾಲದಾಗ, ಮಳೆಗಾಲದಾಗ ಇದನ್ನ ಮಾಡ್ಕೊಂಡು ತಿನ್ನಿರಿ. ಕೆಮ್ಮು ಕಫ ಎಲ್ಲ ಕಡಿಮೆ ಆಗುತ್ತೆ. ಸ್ವಲ್ಪ ನಾನು ಇದಕ್ಕೆ ಬೆಲ್ಲ ಸೇರಿಸೀನಿ, ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ.
ಎಷ್ಟು ಘಮ ಘಮ ಪರಿಮಳ ಎಲ್ಲ ರಸಮ್ ಪರಿಮಳ ಎಲ್ಲ ಹಂಗೆ ಬರಕತ್ತೈತಿ. ಎಲ್ಲರಿಗೂ ಇಷ್ಟ ಆಗುತ್ತೆ ಈ ರಸಮ್, ಯಾರಿಗೆ ತಾನೇ ಇಷ್ಟ ಇರಲ್ಲ. ಹಾಗೆ ಕೂಡ ಕುಡಿಬೋದು. ಸೂಪ್ ಕುಡ್ದಂಗೆ ಕುಡಿಯೋಕ್ಕೂ ಚೆನ್ನಾಗಿರುತ್ತೆ ಇದು. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇದಕ್ಕೆ ಬೆಲ್ಲನೂ ಹಾಕ್ರಿ, ಚೆನ್ನಾಗಿರುತ್ತೆ. ಬೆಲ್ಲ ಬೇಡ ಅಂದರೂ ಸ್ಕಿಪ್ ಮಾಡಿರಿ, ಬೆಲ್ಲ ಹಾಕಿದ್ರೇ ಚೆನ್ನಾಗಿ ಟೇಸ್ಟ್ ಅನಿಸುತ್ತೆ ಇದು. ನಾನಿಲ್ಲಿ 1 ಸ್ಪೂನ್ ಎಣ್ಣೆನ ಕಾಯಕ್ಕೆ ಇಡಕತ್ತೀನಿ. 1 ಟೇಬಲ್ ಸ್ಪೂನಷ್ಟು, 1.5 ಟೇಬಲ್ ಸ್ಪೂನಷ್ಟು ಆಯ್ತದೆ ಎಣ್ಣೆ. ನೋಡಿರಿ, ಇದು ಈ ಥರ ಚೆನ್ನಾಗಿ ಕುದಿಯಕತ್ತೈತಿ. ಒಂದು 5 ನಿಮಿಷ ಕುದಿಸಿರಿ, ಕುದಿಸಿದಷ್ಟು ರಸಮು ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಜೀರಿಗೆ ಸಾಸಿವೆನ ಹಾಕ್ತೀವಿ. ಎಣ್ಣೆ ಕಾದೈತಿ ಇವಾಗ ಚೆನ್ನಾಗಿ. ನಾನಿವಾಗ ಬೆಳ್ಳುಳ್ಳಿನೇ ಹಾಕಿನಿ. ರಸಮ್ಗೆ ಕೆಲವೊಬ್ಬರು ಬೆಳ್ಳುಳ್ಳಿ ಹಾಕಲ್ಲ, ಇಷ್ಟ ಇದ್ದರೆ ಹಾಕ್ರಿ, ಇಲ್ಲಾಂದರೆ ಬೇಡ ಸ್ಕಿಪ್ ಮಾಡಿರಿ. ನಾನು ಹಾಕ್ತಿದ್ದೀನಿ ಒಗ್ಗರಣೆಗೆ ಬೆಳ್ಳುಳ್ಳಿ 2 ಪೋಲ್ಕು. ಇವಾಗ ಇದಕ್ಕೆ ಕರಿಬೇವು ಹಾಕಿದ್ದೀನಿ. ಇವಾಗ ರಸಮ್ ರೆಡಿಯಾಗೈತಿ. ಅನ್ನದಲ್ಲಿ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ. ಮಳೆಗಾಲದಾಗ ಇದನ್ನ ತಪ್ಪದೆ ಮಾಡ್ಕೇರಿ, ಆರೋಗ್ಯಕ್ಕೂ ತುಂಬಾ ಒಳ್ಳೆಯದಿದು. ಚಳಿಗಾಲದಾಗ ಕೂಡ ಕುಡಿಯೋಕೆ ಚೆನ್ನಾಗಿರುತ್ತೆ, ಚಳಿಗೆ ಖಾರವಾಗಿ. ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಒಂದು ಸ್ವಲ್ಪ. ಇದಕ್ಕೆ ಖಾರ ಬೇಕಂದ್ರೆ ಹಾಕ್ರಿ, ನಾನು ಹಾಕಿಲ್ಲ. ಮೆಣಸಿಂದೇ ಖಾರ ಜಾಸ್ತಿ ಇರುತ್ತಲ್ಲ, ಅದಕ್ಕೋಸ್ಕರ ಹಾಕಿಲ್ಲ ನಾನು. ಇವಾಗ ರಸಮ್ ರೆಡಿ ಆಗೈತೆ ನೋಡಿರಿ. 1 ನಿಮಿಷ ಈ ಥರ ಕುದಿಸಿ ಆಫ್ ಮಾಡಿಬಿಡ್ರಿ ಒಲೆ. ನಾನಿವಾಗ ಆಫ್ ಮಾಡಿದ್ದೀನಿ. ಖಾರವಾಗಿ ಹುಳಿಯಾಗಿ ನಮ್ಮ ರಸಮ್ ರೆಡಿ ಆಗೈತೆ ನೋಡಿರಿ. ಇವಾಗ ನಾನು ಸ್ವಲ್ಪ ಹಾಕ್ಕೊಂಡು ಕುಡಿಬೇಕಂತೇಳಿ ಸ್ವಲ್ಪ ಹಾಕಿದ್ದೀನಿ. ಇವಾಗ ಟೇಸ್ಟ್ ಮಾಡಕತ್ತೀನಿ. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿರಿ. ಸೂಪರಾಗಿ ಬಂದಿತ್ತು. ನೀವು ಮನೆಯಲ್ಲೇ ಮಾಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.